ಕೋರ್ಮಂಗ್ಲಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಂತ ನಾಟಿ ಕೆಫೆ ಈಗ ನಮ್ಮ ಅಲ್ಸೂರ್ ಕೂಡ ಲಗ್ಗೆ ಇಟ್ಟಿದೆ. ಎಸ್, ಈಗ ರೀಸೆಂಟ್ ಆಗಿ ನಾನು ಅಲ್ಸೂರ್ ಕಡೆ ಹೋಗಿದ್ದಾಗ ಒಂದು ಒಳ್ಳೆ ನಾಟಿ ಸ್ಟೈಲ್ ಊಟ ಮಾಡಬೇಕು ಅಂತ ಹುಡುಕ್ತಾ ಇದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದಾನೆ ನಾಟಿ ಕೆಫೆ ಅನ್ನೋ ಒಂದು ಜಾಗ. ಇನ್ನಿ ಒಂದು ಹೋಟೆಲ್ ಬಗ್ಗೆ ಹೇಳಿದ್ರೆ ಇವರ ಆಂಬಿಯನ್ಸ್ ಕಂತೂ ನಾನು ಸಿಕ್ಕಾಬಟ್ಟೆ ಫಿದಾ ಆಗೋದೆ. ಎರಡು ರೀತಿಯಲ್ಲಿ ಇವರು ಆಂಬಿಯನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ಫೈನ್ ಡೈನ್ ಆಂಬಿಯನ್ಸ್, ಇನ್ನೊಂದು ಓಪನ್ ಸ್ಪೇಸ್ ಅಲ್ಲಿ ಸಿಂಪಲ್ ಆಗಿರೋ ಒಂದು ಆಂಬಿಯನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಇವರ ಫುಡ್ಸ್ ಬಗ್ಗೆ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾಟಿ ಸ್ಟೈಲ್ ಅಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಎರಡನ್ನೂ ಕೂಡ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ನಾನ್ ವೆಜ್ ಪ್ರಿಯ ಆಗಿರೋದ್ರಿಂದ ನಾನ್ ವೆಜ್ ವೆರೈಟಿನ ತಗೊಂಡೆ. ಬಳ್ಳಾರಿ ಚಿಲ್ಲಿ ಚಿಕನ್, ಚಿಕನ್ ಪಲಾವ್, ಮಟನ್ ಚಾಪ್ಸ್, ಚಿಕನ್ ಫ್ರೈ, ಗೌಡ್ರ ಸ್ಟೈಲ್ ಅಕ್ಕಿ ಪಿರ್ಣಿ ಮತ್ತೆ ಪ್ಲೇನ್ ದೋಸೆನ ತಗೊಂಡಿದ್ದೆ. ಇನ್ನು ಟೇಸ್ಟ್ ಬಗ್ಗೆ ಹೇಳಿದ್ರೆ ಪ್ಲೇನ್ ದೋಸೆಗೆ ಮಟನ್ ಚಾಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತಂತಾನೆ ಹೇಳ್ಬೋದು. ಜೊತೆಗೆ ಬಳ್ಳಾರಿ ಚಿಲ್ಲಿ ಚಿಕನ್ ಗೆ ಎಗ್ ಹಾಕಿ ಮಾಡಿದ್ರಿಂದ ದೋಸೆ ಜೊತೆಗೆ ತಿನ್ಬೇಕಾದ್ರೆ ಸೈಕ್ ಟೇಸ್ಟ್ ಇತ್ತಂತಾನೆ ಹೇಳ್ತೀನಿ. ಫೈನಲ್ ಆಗಿ ನಾವು ತಗೊಂಡಿದ್ದಂತ ಚಿಕನ್ ಪಲಾವ್ ಅಂತೂ ತುಂಬಾ ಮೈಲ್ಡ್ ಆಗಿ ಹೆವಿ ಮಸಾಲಾ ಅನಿಸ್ತೆ, ತಿನ್ಬೇಕಾದ್ರೆ ಅಷ್ಟು ಅದ್ಭುತವಾಗಿತ್ತು. ಇಲ್ಲಿ ಒಂದಲ್ಲ ಎರಡೆರಡು ನಾಟಿ ಸ್ಟೈಲ್ ಚಿಕನ್ ಪಲಾವ್ ತಿಂದ್ರು ಕೂಡ ನಿಮ್ಗೆ ಹೆವಿ ಅನ್ಸಲ್ಲ. ಒನ್ ಆಫ್ ದ ಬೆಸ್ಟ್ ನಾಟಿ ಸ್ಟೈಲ್ ಚಿಕನ್ ಪಲಾವ್ ಅಥವಾ ಮಟನ್ ಪಲಾವ್ ಸಿಗೋ ಜಾಗ ಅಂತಾನೆ ಹೇಳ್ತೀನಿ.